ಸ್ನೇಹಿತರೆ ನಮಸ್ತೆ. ನಮ್ಮ ಮನೆಗೆ ಅನುಪಮ ಗೌಡ ಅವರ ಅಮ್ಮ ಬಂದಿದ್ದಾರೆ. ಬಹಳ ಖುಷಿ ಆಯ್ತು. ನಮ್ಮ ಮಕ್ಕಳನ್ನ ನೋಡ್ಬೇಕು ಅಂದ್ರು ಬಂದಿದ್ದಾರೆ. ಅಮ್ಮ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿರಿ. ನೋಡಿ ನಾವಿಬ್ರು ನಿಂತಿದೀವಿ, ಹೊಸ ಫ್ರೆಂಡ್ಗಳು. ನಾನೊಂದು 10 ನಾಯಿ ಸಾಕಿದ್ದೀನಿ, ಇವರೊಂದು 15 ನಾಯಿ ಸಾಕೋರ. ನಮ್ಮ ಆಶೀರ್ವಾದ ಇದೆಯಾ ನೋಡ್ರಿ. ನಿಮ್ ಇಷ್ಟ ಏನ್ ಹೇಳ್ತೀರಾ ಹೇಳ್ರಿ ನಮ್ಮ ಬಗ್ಗೆ. ಎಲ್ಲಾರು ನಮ್ ಲೈಕ್ ಮಾಡ್ರಿ, ಶೇರ್ ಮಾಡಿ. ಮಾತಾಡಿ ನೀನು. ಅಮ್ಮ ನೀವು ನಮ್ಮನೆಗ್ ಬಂದ್ರಲ್ಲ, ಏನ್ ಅನ್ಸ್ತಮ್ಮ ನಿಮ್ಗೆ? ಖುಷಿ ಆಯ್ತು. ಈ ಮಕ್ಕಳು ನೋಡಿ, ಈ ಮಕ್ಕಳಿಗೋಸ್ಕರ ಬಂದೆ. ಮಕ್ಕಳು ನೋಡ್ದೆ, ತುಂಬಾ ಖುಷಿ ಪಟ್ಟೆ. ನೋಡಿ ಇಂತ ಹೆಣ್ಮಕ್ಳು ಹೆಂಗ್ ಸಾಕ್ತಾರೆ. ನೀವ್ ಒಂದ್ ಸಾಕಲ್ಲ, ಬೀದಿಲಿರೋ ಕುಂತು ಅನ್ನ ಹಾಕಲ್ಲ. ನೀವು ಅನ್ನ ಹಾಕಿ ಜನಗಳ ನಾನ್ ಕೇಳ್ಕೊಳ್ಳೋದು ಇಷ್ಟೇ, ನೀನ್ ಕೇಳೋದು. ಅವಕ್ಕೆ ಏನ್ ಕೊಡ್ತೀರಾ? ಆಳ್ಸೋಗಿರೋದು ಹಾಕ್ರಮ್ಮ, ತಿನ್ಬಿಟ್ಟು ಹೊಟ್ಟೆ ತುಂಬ ಒಂದಿನ ಜೀವ ಮುಂದಕ್ಕೆ ಹೋಗುತ್ತೆ. ಕಳ್ತನ ಮಾಡೋರ್ಗೆ ಸೈ ಅಂತೀರಾ, ವ್ಯಭಿಚಾರ ಮಾಡೋರ್ಗೆ ಸೈ ಅಂತೀರಾ, ಮನೆ ಹಾಳು ಮಾಡೋರ್ಗೆ ಸೈ ಅಂತೀರಾ. ಆ ಬೀದಿ ನಾಯಿಗೆ ಯಾಕೆ ಅಯ್ಯೋ ಅನ್ಸ್ತೀರಾ? ನಿಮ್ಗೆ ಒಳ್ಳೇದಾಯ್ತದ? ಒಳ್ಳೇದಂತೂ ಆಗಲ್ಲ, ನಮ್ಮ ಅಪ್ಪಂಗೂ ಆಗಲ್ಲ. ಈ ಜನ್ಮದಲ್ಲೇ ಲಾಸ್ಟ್ ನಿಮ್ದೆಲ್ಲ. ಬರೋ ಜನ್ಮಕ್ಕೆ ನಿಮ್ಗೇನು ಸಿಗಲ್ಲ, ಪಾಪಿಗಳು ನೀವೆಲ್ಲ ಜನಗಳೆಲ್ಲ. ಅಮ್ಮ ನಮ್ಮ ಮಕ್ಕಳೆಲ್ಲ ಹೆಂಗಿದಾರಮ್ಮ? ತುಂಬಾ ಚೆನ್ನಾಗವ್ರೆ ಕಣಮ್ಮ. ಇಷ್ಟ ಆಯ್ತಮ್ಮ? ನನಗೆ ಇಷ್ಟ ಆಯ್ತಮ್ಮ. ಎಲ್ಲಾ ಮಕ್ಳು ಇಷ್ಟ ಆಯ್ತು. ಎಲ್ಲ ವಿಡಿಯೋ ಮಾಡಿ ಜನಕ್ಕೆ ತೋರ್ಸು, ನಾನು ಅನ್ಸಾಕ್ತಾ ಇದೀನಿ ನೋಡ್ರಿ ಬೀದಿ ನಾಯಿನ ಅಂತ. ಅವ್ರಿಗೆ ಅವಾಗಾರ ಮನ್ಸತ್ತು ಒಂದು ಒಳ್ಳೇದಾಗ್ಲಿ, ಅವ್ರ ಮನ್ಸಿಗೆ ಒಳ್ಳೇದು ಬುದ್ಧಿ ಬರ್ಲಿ, ದೇವ್ರು ಕೊಡ್ಲಿ ಅವ್ರಿಗೆ. ನಾವು ಒಂದೊಂದು ಸಾಕ್ಬೇಕು ಅಂತ. ಒಂದೊಂದು ಸಾಕ್ರಿ, ಎಡಪ್ ಮಾಡ್ಕೊಳ್ರಿ. ಖಂಡಿತ. ಏನು ನಿಮ್ಮ ಅಪ್ಪನ ಮನೆ ಗಂಟು ಹೋಗಲ್ರಮ್ಮ. ಅದೊಂದು ನಿಮ್ ಮನೆ ರೋಡ್ ಕಾಯ್ತಲ್ರಮ್ಮ. ಹೌದು. ತಲೆ ಬಾಗ್ಲೆ ಮಂದಿರೋ ಕಳ್ಳ ಬರಲ್ಲ, ತಲೆ ಕಾಯುತ್ತೆ, ಮನೆ ಕಾಯುತ್ತೆ. ಒಂಚೂರು ನೀವು ತಿಂದ ಮಿಕ್ಕಿದಾಕ್ರಿ. ಖಂಡಿತ. ಏನ್ ಮನೆ ಒದೆ ಹೊಡ್ಕೊಂಬಂತ ಕೇಳಲ್ಲ. ನಿಮ್ ಖುಷಿ ಹಾಕ್ರಮ್ಮ ಪ್ಲೀಸ್. ನಾನ್ ಕೇಳ್ಕೊಳ್ಳೋದಿಷ್ಟೇ. ನೀವೇನೇ ಸಂಪಾದನೆ ಮಾಡಿದ್ರು ಒತ್ಕೊಂಡಂತೂ ಹೋಗಲ್ಲ. ನಿಮ್ ಎದೆ ಮೇಲೆ ಯಾರು ಹಾಕಿ ಕಳ್ಸಲ್ಲ. ಬರೀ ಬಂಡು ಬೈತೀರಾ. ಆ ಕಾರಣಕ್ಕೋಸ್ಕರ ನೀಯತ್ತಾಗ 3 ಪ್ರಾಣಿ ಒಂಚೂರು ಅನ್ನ ಹಾಕ್ರಿ ಅಷ್ಟೇ. ಹೋಗೋಣ ಗೊತ್ಕೊಂಬಂದಿಲ್ಲ, ಹೋಗೋಣ ಗೊತ್ಕೊಂಡು ಹೋಗಲ್ಲ. ನೀವು ಎಷ್ಟು ತಲೆ ಹೊಡ್ ಸಂಪಾದನೆ ಮಾಡಿದ್ರು ನಿಮ್ಮನ್ನ ಗುಂಡಿಗೆ ಕಳ್ಸೋದು ಜನಗಳು. ಇದೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬೀದಿ ನಾಯಿಗೆ ಒಂಚೂರು ಊಟ ಖಂಡಿತ ಸ್ನೇಹಿತರೆ. ಬೀದಿ ನಾಯಿಗಳು ನಾನು ಕೇಳ್ಕೊಳ್ಳೋದು ನಿಮ್ಮಲ್ಲಿ ಒಳ್ಳೆತನ ಇಷ್ಟೇ ಬಯಸ್ತೀನಿ. ನಾನು ಇನ್ನೇನು ಬಯಸಲ್ಲ. ನಾನು ಅದಕ್ಕೆ ನಾನು ಏನು ಇಷ್ಟಪಡಲ್ಲ. ನೋಡಿ ನಾನು ಹೆಂಗಿದ್ದೀನಿ ನೋಡಿ, ಹಿಂಗೆ ನಾನು ಇರೋದು. ನನ್ಗೇನಿದ್ರು ನಾನು ಹಿಂಗೆ ಇರೋದು. ನಾನು ಹೋಗೋಣಾಗ್ಲೂ ಹಿಂಗೆ ಹೋಗೋದು. ನೀವು ಅದನ್ನೇ ಹೇಳ್ಕೊಡ್ತೀನಿ. ಒಳ್ಳೇದನ್ನ ಮಾಡಿ ಜನಕ್ಕಷ್ಟೇ. ಜನಕ್ಕಲ್ಲ, ಸಾರಿ, ಜನಕ್ಕೆ ಮಾಡ್ಬೇಡಿ. ಬೀದಿ ನಾಯಿಗಳಿಗೆ ಊಟ ಹಾಕಿ ಒಳ್ಳೇದ್ ಮಾಡಿ. ನಮ್ಮ ಮನೇಲಿರೋ ಮಕ್ಕಳನ್ನೆಲ್ಲ ನೋಡಿದ್ರೆ ಖುಷಿ ಆಯ್ತಾ? ಸಾಕ್ತಾವಳಿ ಅಂತ ನೋಡ್ಕೊಳ್ರಿ. ಏನೋ ಇದ್ರೆ ಹೇಳಿ ಅಮ್ಮ, ಕರೆಕ್ಷನ್ ಮಾಡ್ಕೊಳ್ಳೋಣ. ನನ್ ಮಕ್ಕಳದು ವಿಡಿಯೋ ಮಾಡ್ತೀನಿ, ಅದನ್ನ ನೋಡ್ಕೊಳ್ಳಿ. ನಾನು ಏನಾರ ಅಪ್ಪಿ ತಪ್ಪಿ ಏನಾದ್ರು ಬಾಯಿ ತಪ್ಪಿ ಬೇರೆ ಮಾತು ಏನಾರ ಬಂದಿದ್ರೆ ದಯವಿಟ್ಟು ನಿಮ್ ಹೊಟ್ಟೆಗೆ ಹಾಕೊಳ್ಳಿ. ನಾನು ತಪ್ಪಂತೂ ಮಾತಾಡಲ್ಲ. ಏನು ದುಡ್ಕೆ ಏನಾರ ಬಂದ್ಬಿಟ್ರೆ ಅದನ್ನ ಹೊಟ್ಟೆಗೆ ಹಾಕೊಳ್ಳಿ. ಸಂಸಿ ಏನಿಲ್ಲಮ್ಮ, ದುಡ್ಕೆ ಅಲ್ಲ. ನಿಮ್ಮ ಕಲ್ಮಶ ಇಲ್ದಿರ ಮಾತಾಡ್ತೀರಲ್ಲ, ಮನ್ಸಲ್ಲಿ ಏನ್ ಇಲ್ದಿರಾ, ಅದೇ ಖುಷಿ. ಥ್ಯಾಂಕ್ ಯು ಸ್ನೇಹಿತರೆ, ಧನ್ಯವಾದಗಳು. ನೋಡಿ ನಮ್ಮ ಪ್ರಾಣಿಗಳು ಅಂದ್ರೆ ನಮ್ಮ ಮಕ್ಕಳನ್ನ ಸಾಕಿರೋದಿಕ್ಕೆ ನಮ್ಮ ಮಕ್ಕಳನ್ನ ನೋಡ್ಬೇಕಂತ ಬಂದ್ರು. ಹಂಗೆ ಅಮ್ಮನ ಆಶೀರ್ವಾದ ಸಿಕ್ತು ಇವತ್ತು ನನಗೆ. ಇವತ್ತು ದಿವಸ ನನ್ನ ಶುಭ ಬುಲ್ಲದು ಬರ್ಡೇ ದಿವಸ. ಬಟ್ ನನ್ಗೆ ಇವತ್ತು ಬರ್ಡೇ ಮಾಡಿಲ್ಲ ನಾನು, ಯಾಕಂದ್ರೆ ಇದು ಸ್ಟೇಟ್ಮೆಂಟ್ ಈ ತರ ಬಂತಲ್ಲ, ನನ್ ಮನ್ಸಿಗೆ ಸಮಾಧಾನ ಇಲ್ಲ, ಹಂಗಾಗಿ ನಾನು ಮಾಡ್ಲಿಲ್ಲ. ಬಟ್ ನಮ್ ಶುಭ ಬುಲ್ಲುಗೆ ದೇವರು ಆಯುಷ್ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ್ಲಿ. ನಿಮ್ಮೆಲ್ಲರನ್ನ ಕೊಡ್ಲಿ, ಆಯುಷ್ ಆರೋಗ್ಯ ಎಲ್ಲ ಚೆನ್ನಾಗ್ ಕೊಡ್ಲಿ. ಒಂದ್ 25-30 ಮಕ್ಕಳು ಸಾಕ್ತಾವಳೆ, ಅವ್ಳಿಗೆ ಇನ್ನೂ ಕೊಡ್ಲಿ ಅಂತ ಎಲ್ಲಾರು ಆಶೀರ್ವಾದ ಮಾಡಿ. ನಾನು ಆಶೀರ್ವಾದ ನೀವು ಮಾಡಿ. ಥ್ಯಾಂಕ್ ಯು ಮಾ, ಧನ್ಯವಾದಗಳು ಸ್ನೇಹಿತರೆ. ನೋಡಿ ಅಮ್ಮ ಕಲ್ಮಶ ಇಲ್ದಿರ ಮಾತಾಡ್ತಾರೆ. ನಮಸ್ಕಾರ ಸ್ನೇಹಿತರೆ. ಚೆನ್ನಾಗಿ ನೋಡ್ಕೊಳ್ಳಿ, ಬೀದಿ ನಾಯಿ ಚೆನ್ನಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು. ಎಲ್ಲಾರು ಬನ್ನಿ ಈ ಗಲಾಟೆಗೆ. ನೀವು ಎಲ್ಲ ಕೈ ಜೋಡಿಸಿ ಇಷ್ಟೇ ನಾವು ಕೇಳ್ಕೊಳ್ಳೋದು, ಇನ್ನೇನು ಇಲ್ಲ. ನಾವು ಹುಟ್ಟಾಗಿಲ್ಲ, ಪ್ರಪಂಚ ಹುಟ್ಟಾಗಿಂದಾನು ಬೀದಿ ನಾಯಿ ಹುಟ್ಟವೆ. ಇವತ್ತೇನು ಹುಟ್ಟಿಲ್ಲ, ನೆನೆ ಮನೆಯಿಂದ. ನಿಮ್ಗೆ ಅದೇನಾಗಿದೆಯೋ ಜನಗಳಿಗೆ ನನಗ್ ಗೊತ್ತಿಲ್ಲ. ಸರ್ಕಾರಕ್ಕೆ ಅದೊಂದು ಮಾಡಿ ಸ್ನೇಹಿತರೆ. ಎಲ್ಲಾರು ಬಂದು ಮುಂದೋಗ್ರಿ. ಸೋಮವಾರ ಏನಾಗುತ್ತೆ ಏನೋ ತೀರ್ಪು ಗೊತ್ತಿಲ್ಲ, ನೀವು ಬನ್ನಿ ಇಷ್ಟೇ. ಖಂಡಿತ ಸ್ನೇಹಿತರೆ, ಎಲ್ಲರೂ ಪ್ರಾಣಿ ಪರ ಹೋರಾಡ್ಬೇಕು, ಯಾರು ಬಿಟ್ಕೊಡ್ಬಾರ್ದು. ಧನ್ಯವಾದಗಳು ಸ್ನೇಹಿತರೆ.